ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಇಂದು ಕರುನಾಡಿನ ಮನೆಗಳಲ್ಲಿ ರಾತ್ರಿ 9:30 ಆದರೆ ಸಾಕು ಟಿವಿ ಮುಂದೆ ಕುಳಿತು ಬಿಗ್ ಬಾಸ್ ವೀಕ್ಷಿಸುವವರ ಸಂಖ್ಯೆ ಕೋಟಿಗಟ್ಟಲೆ ಇದೆ. ಕಿಚ್ಚ ಸುದೀಪ್ ಅವರ ಖಡಕ್ ನಿರೂಪಣೆ, ಸ್ಪರ್ಧಿಗಳ ಜಗಳ, ಪ್ರೀತಿ, ತಂತ್ರ ಕುತಂತ್ರಗಳನ್ನು ನೋಡಿ ಜನ ರಂಜನೆ ಪಡಿತಾರೆ. ಆದರೆ ಈ ವಿಚಿತ್ರ ಹಾಗೂ ವಿಶಿಷ್ಟವಾದ ರಿಯಾಲಿಟಿ ಶೋನ ಕಲ್ಪನೆ ಹುಟ್ಟುದು ಎಲ್ಲಿ, ಇದನ್ನು ಮೊದಲು ಪ್ರಾರಂಭಿಸಿದ್ದು ಯಾರು ಎಂಬುದನ್ನು ಈಗ ತಿಳ್ಕೊಳ್ಳೋಣ. ಈ ಜಗತ್ತಿನ ಅತಿ ದೊಡ್ಡ ರಿಯಾಲಿಟಿ ಶೋನ ಪಿತಾಮಹ ಜಾನ್ ಡಿ ಮೋಲ್. ಇವರು ನೆದರ್ಲ್ಯಾಂಡ್ ದೇಶದ ಪ್ರಸಿದ್ಧ ಮಾಧ್ಯಮ ಉದ್ಯಮಿ. ಇವರ ತಲೆಯಲ್ಲಿ ಹೊಳೆದ ಒಂದು ಐಡಿಯಾ ಇಂದು ವಿಶ್ವದಾದ್ಯಂತ ಸುಮಾರು 60ಕ್ಕೂ ಹೆಚ್ಚು ದೇಶಗಳಲ್ಲಿ ಸಂಚಲನ ಮೂಡಿಸಿದೆ. ಆದರೆ ಈ ಶೋನ ಹೆಸರು ಆರಂಭದಲ್ಲಿ ಬಿಗ್ ಬಾಸ್ ಆಗಿರಲಿಲ್ಲ. ಇದರ ಮೂಲ ಹೆಸರು ಬಿಗ್ ಬ್ರದರ್ ಎಂದಿತ್ತು. ಜಾನ್ ಡಿ ಮೋಲ್ ಅವರಿಗೆ ಈ ಐಡಿಯಾ ಸುಮ್ಮನೆ ಬರಲಿಲ್ಲ. 1991ರಲ್ಲಿ ಅಮೆರಿಕದ ಆರಿಜೋನಾ ಮರುಭೂಮಿಯಲ್ಲಿ ನಡೆದ ಒಂದು ವಿಚಿತ್ರ ಹಾಗೂ ವೈಜ್ಞಾನಿಕ ಪ್ರಯೋಗವೇ ಈ ಶೋ ಹುಟ್ಟಲು ಪ್ರಮುಖ ಕಾರಣವಾಗುತ್ತೆ. ಆ ಪ್ರಯೋಗದ ಹೆಸರು ಬಯೋಸ್ಪಿಯರ್ 2. 1991ರ ಸೆಪ್ಟೆಂಬರ್ನಲ್ಲಿ ಆ 8 ಜನ ವಿಜ್ಞಾನಿಗಳನ್ನು, ಅದರಲ್ಲಿ 4 ಪುರುಷರು ಮತ್ತು 4 ಮಹಿಳೆಯರು, ಒಂದು ವೃತ್ತಾಕಾರದ ಗಾಜಿನ ಗೋಪುರದೊಳಗೆ ಲಾಕ್ ಮಾಡಲಾಗುತ್ತೆ. ಅದು ಸುಮಾರು 3 ಎಕರೆಗಳಷ್ಟು ವಿಸ್ತಾರವಾಗಿತ್ತು. ಅದರೊಳಗೆ ಕೃತಕ ಕಾಡು, ಸಮುದ್ರ, ಮರುಭೂಮಿ ಮತ್ತು ಕೃಷಿ ಭೂಮಿಯು ಸಹ ಸೃಷ್ಟಿಸಲಾಗಿತ್ತು. ಹೊರಗಿನ ಪ್ರಪಂಚದೊಂದಿಗೆ ಅವರಿಗೆ ಯಾವುದೇ ಸಂಪರ್ಕವಿರಲಿಲ್ಲ. ಅವರಿಗೆ ಬೇಕಾದ ಆಹಾರವನ್ನು ಅವರೇ ಬೆಳೆದುಕೊಳ್ಬೇಕಾಗಿತ್ತು, ಅವರೇ ಅಡುಗೆ ಮಾಡಿಕೊಳ್ಬೇಕಾಗಿತ್ತು. ಗಾಳಿಯನ್ನು ಸಹ ಮರುಬಳಕೆ ಮಾಡಲಾಗ್ತಿತ್ತು. ಉದ್ದೇಶವಿಷ್ಟೇ, ಭವಿಷ್ಯದಲ್ಲಿ ಮನುಷ್ಯರು ಮಂಗಳ ಗ್ರಹ ಅಥವಾ ಚಂದ್ರನ ಮೇಲೆ ವಾಸಿಸಬೇಕಾದರೆ ಮುಚ್ಚಿದ ವಾತಾವರಣದಲ್ಲಿ ಬದುಕುವುದು ಹೇಗೆ ಎಂದು ಪರೀಕ್ಷಿಸುವುದು. ಆದರೆ ಅಲ್ಲಿ ನಡೆದಿದ್ದು ಬೇರೆಯದ್ದೇ ಕತೆ. ಆರಂಭದಲ್ಲಿ ಎಲ್ಲರೂ ಸ್ನೇಹಿತರಂತೆ ಒಳಗೆ ಹೋದರು. ಆದರೆ ದಿನಗಳು ಕಳೆದಂತೆ ಆಹಾರದ ಕೊರತೆ ಉಂಟಾಯಿತು. ಆಮ್ಲಜನಕದ ಮಟ್ಟ ಕುಸಿಯಲಾರಂಭಿಸಿತು. ಹಸಿವು ಮತ್ತು ಉಸಿರಾಟದ ತೊಂದರೆಯಿಂದ ಆ 6 ಜನರ ಮನಸ್ಥಿತಿ ಬದಲಾಯಿತು. ಅವರ ನಡುವೆ ಭೀಕರ ಜಗಳಗಳು ಪ್ರಾರಂಭವಾದವು. ಗುಂಪುಗಾರಿಕೆ ಶುರುವಾಯಿತು. ಒಬ್ಬರ ಮುಖ ನೋಡಿದರೆ ಮತ್ತೊಬ್ಬರಿಗೆ ಆಗದಷ್ಟು ದ್ವೇಷ ಬೆಳೆಯಿತು. ಪ್ರೀತಿ, ದ್ರೋಹ, ರಾಜಕೀಯ ಎಲ್ಲವೂ ಆ ಗಾಜಿನ ಮನೆಯೊಳಗೆ ನಡೆದೊಳಿತು. 1993ರಲ್ಲಿ ಅವರು ಹೊರಬರುವಷ್ಟರಲ್ಲೇ ಅವರು ಬದ್ಧ ವೈರಿಗಳಾಗಿದ್ದರು. ಈ ಪ್ರಯೋಗವು ವಿಜ್ಞಾನಿಗಳಿಗೆ ಎಷ್ಟರ ಮಟ್ಟಿಗೆ ಉಪಯುಕ್ತವಾಯಿತು ಗೊತ್ತಿಲ್ಲ. ಆದರೆ ಈ ಘಟನೆಯನ್ನು ಗಮನಿಸುತ್ತಿದ್ದ ಪ್ರಪಂಚಕ್ಕೆ ಒಂದು ವಿಷಯ ಅರ್ಥವಾಗಿತ್ತು. ಮನುಷ್ಯರನ್ನು ಒಂದು ಕಡೆ ಕೂಡಿ ಹಾಕಿ ಅವರಿಗೆ ಕಷ್ಟದ ಪರಿಸ್ಥಿತಿ ನೀಡಿದರೆ ಅವರ ನೈಜ ಬಣ್ಣ ಬಯಲಾಗುತ್ತದೆ ಮತ್ತು ಅದನ್ನು ನೋಡುವುದು ಜನರಿಗೆ ಇಷ್ಟವಾಗುತ್ತದೆ ಎಂದು. ಬಯೋಸ್ಪಿಯರ್ ಘಟನೆಯಿಂದ ಸ್ಫೂರ್ತಿ ಪಡೆದ ಜಾನ್ ಡಿ ಮೋಲ್ ಜಾರ್ಜ್ ಆರ್ವೆಲ್ ಬರೆದ ಪ್ರಸಿದ್ಧ ಕಾದಂಬರಿ 1984ರ ಕಾನ್ಸೆಪ್ಟನ್ನು ಸೇರಿಸಿದರು. ಆ ಕಾದಂಬರಿಯಲ್ಲಿ ಬಿಗ್ ಬ್ರದರ್ ಎಂಬ ಸರ್ವಾಧಿಕಾರಿ ಎಲ್ಲರ ಮೇಲೂ ಕಣ್ಗಾವಲು ಇಟ್ಟಿರ್ತಾನೆ. ಹೀಗೆ 1997ರಲ್ಲಿ ಈ ಶೋನ ರೂಪುರೇಷೆ ಸಿದ್ಧವಾಗುತ್ತೆ. 1999ರಲ್ಲಿ ನೆದರ್ಲ್ಯಾಂಡ್ನಲ್ಲಿ ಮೊದಲ ಬಾರಿಗೆ ಬಿಗ್ ಬ್ರದರ್ ಪ್ರಸಾರವಾಗುತ್ತೆ. ಆರಂಭದಲ್ಲಿ ಇದನ್ನು ಮಾನವ ಮೃಗಾಲಯ ಎಂದು ಟೀಕಿಸಲಾಯಿತು. ಜನರ ಖಾಸಗಿ ಬದುಕನ್ನು ನೋಡಿ ಮನರಂಜನೆ ಪಡೆಯುವುದು ಅನೈತಿಕ ಎಂದು ಬುದ್ಧಿಜೀವಿಗಳು ಬೊಬ್ಬೆ ಹೊಡೆದರೆ, ಆದರೆ ಟಿವಿ ಪರದೆಯ ಮೇಲೆ ಸಾಮಾನ್ಯ ಜನರ ಜಗಳ, ಮೈತ್ರಿ ಮತ್ತು ಭಾವನೆಗಳನ್ನು ನೋಡಲು ಜನರು ಮುಗಿಬಿದ್ದರು. ಶೋ ಸೂಪರ್ ಹಿಟ್ ಕೂಡ ಆಯಿತು. ಜಾಗತಿಕವಾಗಿ ಬಿಗ್ ಬ್ರದರ್ ಯಶಸ್ವಿಯಾದ ನಂತರ 2006ರಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಬ್ರಿಟನ್ನ ಸೆಲೆಬ್ರಿಟಿ ಬಿಗ್ ಬ್ರದರ್ ಶೋನಲ್ಲಿ ಭಾಗವಹಿಸಿ ಗೆದ್ದರು. ಅಲ್ಲಿ ನಡೆದ ಜನಾಂಗೀಯ ನಿಂದನೆ ಮತ್ತು ಶಿಲ್ಪಾ ಅವರ ಗೆಲುವು ಭಾರತದಲ್ಲಿ ದೊಡ್ಡ ಸುದ್ದಿಯಾಯಿತು. ಇದನ್ನು ಗಮನಿಸಿದ ಭಾರತೀಯ ಟಿವಿ ವಾಹಿನಿಗಳು ಈ ಫಾರ್ಮ್ಯಾಟನ್ನು ಭಾರತಕ್ಕೆ ತರಲು ನಿರ್ಧರಿಸಿದವು. ಹಕ್ಕುಸ್ವಾಮ್ಯದ ಕಾರಣದಿಂದ ಭಾರತಕ್ಕೆ ಇದಕ್ಕೆ ಬಿಗ್ ಬಾಸ್ ಎಂದು ಹೆಸರಿಡಲಾಯಿತು. ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರ ನಿರೂಪಣೆಯಲ್ಲಿ ಜನಪ್ರಿಯವಾದ ಈ ಶೋ ನಂತರ ದಕ್ಷಿಣ ಭಾರತಕ್ಕೆ ಕಾಲಿಟ್ಟಿತ್ತು. ಕನ್ನಡದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರ ಸಾರಥ್ಯದಲ್ಲಿ ಪ್ರಾರಂಭವಾದ ಬಿಗ್ ಬಾಸ್ ಕನ್ನಡ ಇಂದು ಅತ್ಯಂತ ಯಶಸ್ವಿ ಶೋಗಳಲ್ಲಿ ಒಂದಾಗಿದೆ. ಒಂದು ವೈಜ್ಞಾನಿಕ ಪ್ರಯೋಗವಾಗಿದ್ದ ಬಯೋಸ್ಪಿಯರ್ 2ನ ವೈಫಲ್ಯವೇ ಇಂದು ಪ್ರಪಂಚದ ಅತ್ಯಂತ ಮನರಂಜನಾತ್ಮಕ ಶೋಗೆ ನಾಂದಿ ಹಾಡಿತು ಎಂಬುದು ನಿಜಕ್ಕೂ ಸೋಜಿಗ. 4 ಗೋಡೆಗಳ ಮಧ್ಯೆ ಕ್ಯಾಮರಾಗಳ ಕಣ್ಗಾವಲಿನಲ್ಲಿ ಮನುಷ್ಯನ ಮನಸ್ಸು ಹೇಗೆ ಬದಲಾಗುತ್ತದೆ ಎಂಬುದೇ ಈ ಆಟದ ಜೀವಾಳ. ಅಂದು ಅರಿಜೋನಾ ಮರುಭೂಮಿಯಲ್ಲಿ ನಡೆದದ್ದು ಇಂದು ನಮ್ಮ ಟಿವಿ ಪರದೆಯ ಮೇಲೆ ಬಣ್ಣ ಬಣ್ಣದ ಸೆಟ್ಗಳಲ್ಲಿ ನಡೀತಿದೆ, ಅಷ್ಟೇ ವ್ಯತ್ಯಾಸ. ಇದಿಷ್ಟು ಇವತ್ತಿನ ವಿಶೇಷ. ಸ್ನೇಹಿತರೆ, ಮತ್ತೊಂದೇ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.